ಸರ್ ಒಂದಲ್ಲ ಎರಡಲ್ಲ ಟೋಟಲ್ 60 ಕಾರ್ಗೂ 3 ವರ್ಷ ವಾರಂಟಿ ಸಮೇತ ಅದು ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಎಕ್ಸಾಂಪಲ್ ಆಗಿ ಈ ಗಾಡಿ ಹೇಳ್ತೀನಿ ನೋಡಿ, 2019 ಮಾಡಲ್ ಸಿಂಗಲ್ ಓನರ್ ಟಾಟಾ ನೆಕ್ಸಾನ್. ಪೂರ್ತಿ ಮಾರ್ಕೆಟ್ ಬಜಾರ್ ಚೆಕ್ ಮಾಡ್ಕೊ ಬನ್ನಿ, 8.5 ಲಕ್ಷ ಮಾರ್ತಾವ್ರೆ. 6,60,000ಗೆ 6,60,000ಗೆ ಫೈನಲ್ ಮಾಡಿ ಕೊಡ್ತೀನಿ. ಅದು 3 ವರ್ಷ ವಾರಂಟಿ ಸಮೇತ ಸರ್. ಸೊ ನಮ್ಮ ಹತ್ರ ಇದೇ ಅಲ್ಲ, ನಿಮ್ಗೆ 2016, 17, 18 ಎಲ್ಲ ನಿಮ್ಗೆ 4,500, 3,500 ಪ್ರೈಸಿಂಗ್ ಸಿಗುತ್ತೆ. ಶರಣ್ರಿ ಎಲ್ಲರೂ ಹೆಂಗಿದ್ರಿ? ನಾನು ಮದನಿ ಮತ್ತೊಂದ್ ಸರ್ತಿ IND ಕಾರ್ಸ್ ಬಂದಿದ್ದೀನಿ. 2ನೇ ವಿಡಿಯೋ ಮಾಡ್ತಿರೋದು. ಆಲ್ಮೋಸ್ಟ್ 1 ಮಂತ್ ಮೇಲೆ ಆಯ್ತು ಸರ್. ಹೌದು ಸರ್, ಚೆನ್ನಾಗೂ ರೆಸ್ಪಾನ್ಸ್ ಸಿಕ್ತು ನಿಮ್ ವಿಡಿಯೋ ಇಂದ ಸರ್. ಹೌದಾ? ಅಂಡ್ ಫಸ್ಟ್ ಆಫ್ ಆಲ್ ಸರ್ ನ ವೆಲ್ಕಮ್ ಮಾಡೋಣ ಸರ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಅದನ್ನ ರಿಪೀಟ್ ಮಾಡೋದಿಲ್ಲ, 3 ವರ್ಷ ಇಂಜಿನ್ ವಾರಂಟಿ ಸಿಗುತ್ತೆ. ಹೌದು ಸರ್, ಅದನ್ನ ನೀವು ತೆಗಿಯೋದಿಲ್ಲ ಅಂತ ಅನ್ಕೋತೀನಿ. ಖಂಡಿತ ಸರ್. ಬಿಕಾಸ್ ಇಡೀ ಆಲ್ ಓವರ್ ಇಂಡಿಯಾದಲ್ಲೇ ಕಸ್ಟಮರ್ ಥಿಂಕ್ ಮಾಡೋದ ಅದೇ. ಈಗ ದುಡ್ಡು ಹಾಕ್ಬಿಟ್ಟು ಸುಮ್ನೆ ಯಾವ ಗಾಡಿನ ತಗೊಳ್ಳೋದಲ್ಲ. ಮೇನ್ ಗಾಡಿ ದುಡ್ಡು ಹಾಕಿದ್ಮೇಲೆ ಗಾಡಿಗೆ ವೆರಿಫೈಡ್ ಇದೆಯಾ, ಸರ್ಟಿಫೈಡ್ ಇದೆಯಾ, ವಾರಂಟಿ ಕೊಡ್ತಾರೆ, ಅದೇ ನೋಡೋದು. ಸೊ ವಾರಂಟಿ ನಿಮ್ಗೆ ಎಲ್ಲ 1 ಇಯರ್ 6 ತಿಂಗಳು ಎಲ್ಲರೂ ಕೊಡ್ತಾರೆ. 3 ವರ್ಷ ನಮ್ಮ IND ಕಾರ್ಸ್ ಬಿಟ್ರೆ ಯಾರು ಕೊಡಲ್ಲ ಸರ್. ನನ್ನ ಪ್ರಕಾರ ಸರ್, 1-2 ವರ್ಷ ಗಾಡಿ ಅಥವಾ 3 ವರ್ಷ ಗಾಡಿ ಓಡಿಸಿ ಅದನ್ನ ರೀಸೇಲ್ ಮಾಡಿ ಇಲ್ಲೇ ತಗೊಂಡ್ರೆ, ನೆಕ್ಸ್ಟ್ ಗಾಡಿ ತಗೊಂಡ್ರೆ ಅದಕ್ಕೂ 3 ವರ್ಷ ಖಂಡಿತ ಸರ್. ಈ ಪ್ರತಿ ಒಂದ್ ಗಾಡಿಗೂ ನಿಮ್ಗೆ 3 ವರ್ಷ ವಾರಂಟಿ ಕೊಡ್ತೀವಿ. ಸೊ ಗಾಡಿ ತಗೊಳಿದ್ಮೇಲೆ ನಿಮ್ಗೆ 1 ಇಯರ್ ಅಲ್ಲ, 2 ಇಯರ್ ಅಲ್ಲ, 3 ಇಯರ್ 5 ಇಯರ್ಸ್ ಇದ್ರೂ ಸೊ ಬೈಬ್ಯಾಕ್ ನಮ್ಮ ಹತ್ರನೂ ತಗೊಬರ್ಬೋದು. ಆ ಗಾಡಿ ತಗೊಂಡು ನಿಮ್ಗೆ ಎಕ್ಸ್ಚೇಂಜ್ ಅಲ್ಲಿ ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಕೂಡ ಕೊಡ್ತೀವಿ ಸರ್. ಯಾಕಂದ್ರೆ ಬಿಕಾಸ್ ಬೆಂಗಳೂರಲ್ಲಿ ಅಂತ ಅನ್ನೋದಕ್ಕಿಂತ ಇವಾಗ ಟ್ರೆಂಡ್ ಹೆಂಗ್ ನಡೀತಿದೆ ಸರ್, ಮೊಬೈಲ್ ತರ ಕಾರ್ಗಳನ್ನು ಚೇಂಜ್ ಮಾಡ್ತಾರೆ. ಅದಕ್ಕೆ ಸೆಕೆಂಡ್ ಹ್ಯಾಂಡ್ ಜನ ಹೋಗೋದು ಜಾಸ್ತಿ ಸರ್. ಸರ್ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತರ ಕಾರ್ ಹೆಂಗ್ ಚೇಂಜ್ ಮಾಡ್ತಾರೆ, ಅದೇ ತರ ನಿಮ್ಗೆ ಆಂಬೂರ್ ಬಿರಿಯಾನಿ ಆಂಬೂರ್ ಬಿರಿಯಾನಿ ಯಾವ ತರ ಆಗಿದೆ ಬೆಂಗಳೂರಲ್ಲಿ, ಆ ತರ ಕಾರ್ ಶೋರೂಮ್ ಆಗಿದೆ. ಸೊ ಆಂಬೂರ್ ಬಿರಿಯಾನಿ ಎಲ್ಲಾ ಕಡೆ ಸಿಗುತ್ತೆ, ಬಟ್ ಟೇಸ್ಟ್ ಎಲ್ಲಿ ಸಿಗ್ಬೇಕು ಅಲ್ಲೇ ಸಿಗೋದು. ಮೇನ್ ಒರಿಜಿನಲ್. ಹೌದು, ಅದೇ ತರ ನಮ್ಮ IND ಕಾರ್ಸ್ ಅಲ್ಲಿ 3 ವರ್ಷ ವಾರಂಟಿ ಏನಕ್ಕೆ ಕೊಡ್ತೀವಿ ಅಂದ್ರೆ, ಎಲ್ಲ 100% ಸರ್ಟಿಫೈಡ್. ಯಾಕಂದ್ರೆ ಇನ್ ಕೇಸ್ ಏನಾದ್ರು ಆದ್ರೆ ನಮ್ ಮೇಲೆ ಬರುತ್ತಲ್ಲ, ನಮ್ ದುಡ್ಡು ಲಾಸ್. ಅದಕ್ಕೆ ನಾವು ವಾರಂಟಿ ಏನ್ ಕೊಡೋದಂದ್ರೆ, ಗಾಡಿ ಚೆನ್ನಾಗಿದೆ ಸರ್ಟಿಫೈಡ್ ಮಾಡಿ 3 ವರ್ಷ ವಾರಂಟಿ ಪ್ರೊವೈಡ್ ಮಾಡಿ ಕೊಡ್ತೀವಿ ಸರ್. ಲೋನ್ಗೆ ಹೋಗೋದಾದ್ರೆ ಸರ್ ಖಂಡಿತ ಲೋನ್ ಪ್ರತಿಯೊಂದು ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. ಸೊ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಇನ್ ಕೇಸ್ ಝೀರೋ ಡೌನ್ ಪೇಮೆಂಟ್ ಬೇಕಂದ್ರೆ, ಸ್ಯಾಲರಿ ಇದ್ರೆ ಝೀರೋ ಡೌನ್ ಪೇಮೆಂಟ್ ಕೂಡ ಮಾಡಿ ಕೊಡ್ತೀವಿ ಸರ್. ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ಸರ್ ಈಗ 60 ಗಾಡಿ ಇದೆ ಸರ್, 60 ಗಾಡಿ ತೋರಿಸ್ಬೋದು ಸರ್. ಹೌದು ಸರ್. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದ್ ಮಾತು ವ್ಯೂವರ್ಸ್ಗೆ ಹೇಳ್ತೀನಿ. ಫಸ್ಟ್ ಟೈಮ್ ಯಾರು IND ಕಾರ್ಸ್ ನೋಡ್ತಾವ್ರ, ಜಸ್ಟ್ ಒಂದ್ಸತಿ IND ಕಾರ್ಸ್ ವಿಸಿಟ್ ಮಾಡಿ, ನಮ್ ಕ್ವಾಲಿಟಿ ನೋಡಿ, ನಮ್ ಪ್ರೈಸಿಂಗ್ ನೋಡಿ. ಸೊ ಪ್ರತಿ ಒಂದು ಪ್ರೈಸಿಂಗು ನಿಮ್ಗೆ ಬೇಡ ಅಂದ್ರೆ ಬೇರೆ ಶೋರೂಮ್ ಇಂದ ನಮ್ಮ ಶೋರೂಮ್ ಅಲ್ಲಿ 80,000 to 1 lakh ವರೆಗೂ ನಿಮ್ಗೆ ಪ್ರೈಸಿಂಗ್ ಕಮ್ಮಿ ಸಿಗುತ್ತೆ. ಸೆಕೆಂಡ್ 3 ವರ್ಷ ವಾರಂಟಿ ಸಿಗುತ್ತೆ, 100% ಸರ್ಟಿಫೈಡ್ ವೆಹಿಕಲ್ ಇರುತ್ತೆ. ಸೊ ನಮ್ ಗೂಗಲ್ ರಿವ್ಯೂ ಹೋಗಿ ಚೆಕ್ ಮಾಡೋದು. ನಮ್ಮ IND ಕಾರ್ಸ್ ಅಂತ ಇನ್ಸ್ಟಾ ಸರ್ಚ್ ಮಾಡಿ, ಆಲ್ಮೋಸ್ಟ್ ನೀವು ಡೆಲಿವರಿ ವಿಡಿಯೋ ಕೊಡೋದು ಎಲ್ಲ ರಿವ್ಯೂ ಅದರಲ್ಲಿ ಸಿಗ್ಬಿಡುತ್ತೆ. ಸೊ ನಿಮ್ಗೂ ಮನೆಯಲ್ಲಿ ಕುತ್ಕೊಂಡು ಒಂದು ಐಡಿಯಾ ಬರುತ್ತೆ, ಹೌದು ಗಾಡಿ ಎಲ್ಲಿ ತಗೋಬೇಕಂತ. ಇಷ್ಟ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಇನ್ ಕೇಸ್ ಏನಾದ್ರೂ ಡೌಟ್, ಲೊಕೇಶನ್, ಗಾಡಿ ಡೀಟೇಲ್ಸ್ ಬೇಕಂದ್ರೆ ಇಲ್ಲಿ ಬರ್ತಾ ಇರೋ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ಡೀಟೇಲ್ಸ್ ಕಳ್ಸಿಕೊಡ್ತೀವಿ. ಮತ್ತೊಂದು ಆಡ್ ಆನ್ ಮಾಡ್ತೀನಿ, ಕೆಳಗಡೆ ಕೊಟ್ಟಿರೋ ನಂಬರು ಇರುತ್ತೆ ಅಂಡ್ ಲಿಂಕು ಹಾಕಿರ್ತೀನಿ ಇನ್ಸ್ಟಾದು ಅವ್ರದ್ದು. ಅಲ್ಲಿ ಫಾಲೋ ಮಾಡಿ ಅಂಡ್ ಡೆಲಿವರಿ ಕೊಟ್ಟಿರೋದು ವಿಡಿಯೋಗಳು ಇರುತ್ತೆ. ಅದನ್ನ ನೀವು ನೋಡಿ ಯಾವ ತರ ರೆಸ್ಪಾನ್ಸ್ ಇರುತ್ತೆ ಅಂತ ಕೇಳಿ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಆಗಿ 1 ರಿಂದ 10 ಗಾಡಿ ನೋಡಕ್ ಸಿಗುತ್ತೆ, ಟೆಸ್ಟ್ ಡ್ರೈವ್ ಮಾಡಕ್ ಸಿಗುತ್ತೆ ಅಂತ ಹೇಳ್ಬೋದು. ಡಿಲೇ ಮಾಡೋದು ಬೇಡ ಸರ್, ಸ್ಟಾರ್ಟ್ ಮಾಡೋಣ. ಬೆಂಗಳೂರು ಬನ್ನಾರಘಟ್ಟ ರೋಡ್, ಡಿಲೇ ಮಾಡೋದು ಬೇಡ, ನೀವು ಬಂದ್ಬಿಡಿ. ಓಕೆ ಸರ್. ಆಲ್ರೆಡಿ ಹೈಲೈಟ್ಸ್ ಅಲ್ಲಿ ಹೇಳಿದ್ರಿ ಸರ್, 3 years ಇಂಜಿನ್ ವಾರಂಟಿ ಜೊತೆಗೆ 60 ಗಾಡಿಗಳು ಕೊಡ್ತೀರಾ. IND ಕಾರ್ಸ್ ಅದಕ್ಕೆ ಫೇಮಸ್. ಅಂಡ್ ಮತ್ತೊಂದು ಸರ್, ಪ್ರೈಸಿಂಗ್ ಅಲ್ಲೂ ಫೇಮಸ್ ಅಂತ ಹೇಳ್ಬೋದು. ಖಂಡಿತ ಸರ್. ನಿಮ್ಗೆ 3 ವರ್ಷ ವಾರಂಟಿ 50,000 ರೂಪಾಯಿ ಕೊಡ್ತೀವಿ ಅಂದ್ರೆ ಬೇರೆ ಕಡೆ ಯಾರು ಕೊಡಲ್ಲ. ನಾವು 3 ವರ್ಷ ವಾರಂಟಿ ಕೊಡ್ತಾ ಇದೀವಿ. ಸೊ ಏನ್ ಬೆನಿಫಿಟ್ ನಿಮ್ಮಂದ್ರೆ, ನಮ್ಮ IND ಕಾರ್ಸ್ ಬಂದು ಗಾಡಿ ತಗೋಬೋದಂದ್ರೆ 3 ವರ್ಷ ವಾರಂಟಿ, 100% ಆಕ್ಸಿಡೆಂಟ್ ಫ್ರೀ. ಅದರ ಜೊತೆಗೆ ನಿಮ್ಗೆ ಪ್ರತಿ ಒಂದ್ ಗಾಡಿಗೂ ಒಂದ್ ಬೇಡ ಅಂದ್ರೂ 80,000 ಡಿಫ್ರೆಂಟ್ ಪ್ರೈಸಸ್ ಅಲ್ಲಿ ಸಿಗುತ್ತೆ ಸರ್. ಇದಂತೂ ಗ್ಯಾರಂಟಿ ಕಂಪೇರ್ ಟು ಮಾರ್ಕೆಟ್. ಹೌದು ಸರ್. ನೀವು ಮಾರ್ಕೆಟ್ ಈಗ ತೋರಿಸ್ತಾ ಇರೋದು ಎಲ್ಲಾ ಗಾಡಿಗೂ ನೀವು ಮಾರ್ಕೆಟ್ ಚೆಕ್ ಮಾಡ್ಕೊ ಬನ್ನಿ, ಆಲ್ಮೋಸ್ಟ್ ಡಿಫ್ರೆಂಟ್ ಪ್ರೈಸಸ್ ನಿಮ್ಗೆ ಕಮ್ಮಿಗೆ ಸಿಗುತ್ತೆ. ಫಸ್ಟ್ ಗಾಡಿ ಸ್ಕೋಡಾ ಹೋಗೋದಾದ್ರೆ ಸರ್, ಸ್ಕೋಡಾ ರಾಪಿಡ್ ಸರ್ 2012 ಮಾಡಲ್ ಡೀಸೆಲ್ ಗಾಡಿ, ಆಂಬಿಯೇಷನ್ ವೇರಿಯಂಟ್. ಸೊ ಮಾರ್ಕೆಟ್ ವ್ಯಾಲ್ಯೂ ನಿಮ್ಗೆ 4.5 ಓಡ್ತಾ ಇದೆ ಸ್ಕೋಡಾ ರಾಪಿಡ್ ಸರ್. 3,80,000 ಫೈನಲ್ ಮಾಡಿ ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ಸ್ಕೋಡಾ ರಾಪಿಡ್ ಸರ್. ಡ್ರಿವನ್ ಆಗಿರೋದು ಅಪ್ರಾಕ್ಸ್ 72,000 ಓಡಿದೆ ಸರ್. ಓಕೆ, ರೆಕಾರ್ಡ್ ಸಿಗುತ್ತೆ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಸರ್, ಸರ್ SX4 2010 ಮಾಡಲ್, ಸಿಂಗಲ್ ಓನರ್, ಅಪ್ ಟು A to Z ರಿಕಾರ್ಡೆಡ್ ವೆಹಿಕಲ್, 100% ಆಕ್ಸಿಡೆಂಟ್ ಫ್ರೀ ವಿತ್ 3 years ಇಂಜಿನ್ ವಾರಂಟಿ. ಟಾಪ್ ಎಂಡ್ ಗಾಡಿ ಬರುತ್ತೆ SX4 ಅಲ್ಲಿ. 2 ಇದೆ SX4, ಮ್ಯಾನ್ಯುಯಲ್ ಒಂದು, ಆಟೋಮೆಟಿಕ್ ಒಂದು. ಸೊ ನೋಡ್ಬೋದು ನಿಮ್ಗೆ ಪೆಟ್ರೋಲ್ ಗಾಡಿ, ಎಕ್ಸ್ಟ್ರಾ ಕ್ಲಾಸ್ ಮೇಂಟೈನ್ ಇದೆ, ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ಗಾಡಿಯಲ್ಲಿ ಸರ್. ಈ ಗಾಡಿ ಫೈನಲ್ ಟು ಫೈನಲ್ ನಾನು 3 ಲಕ್ಷಕ್ಕೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 3 lakh ನೆಗೋಷಿಯಬಲ್ ಪ್ರೈಸ್ ಆಗುತ್ತಾ ಸರ್? ಸರ್ ಆಗೋದಿಲ್ಲ, ಯಾಕಂದ್ರೆ 3.5 ಮೇಲೆ ಮಾರ್ತಾವ್ರ ಮಾರ್ಕೆಟ್ ಅಲ್ಲಿ. 3 ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಇಲ್ಲಿ ಹೇಳಿರೋದು ಫೈನಲ್ ಪ್ರೈಸ್ ಆಗಿರೋದು. ಹೌದು ಸರ್, ಫೈನಲ್. ಓಕೆ, ನೆಕ್ಸ್ಟ್ ಗಾಡಿ ಸರ್. ಸರ್ ಇದು ಹೋಂಡಾ ಸಿಟಿ 2010 ಮಾಡಲ್. ಸೊ ಗಾಡಿ ನೋಡ್ಬೋದು ನಿಮ್ಗೆ ಟಾಪ್ ಅಂಡ್ ಗಾಡಿ ಬರುತ್ತೆ. ಗಾಡಿಯಲ್ಲಿ ಎಲ್ಲಾ ಪ್ರತಿಯೊಂದು ಫೀಚರ್ ಬರುತ್ತೆ ನಿಮ್ಗೆ. ಮ್ಯಾಗ್ ವಿಲ್, ಏರ್ ಬ್ಯಾಗ್, ABS ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ನಿಮ್ಗೆ. ಸೊ ಇಂಟೀರಿಯರ್ ಚೆಕ್ ಮಾಡ್ಬೋದು ನಿಮ್ಗೆ. ಹೊಸ ಸೀಟ್ ಕವರ್ಸ್ ಹಾಕೋರೆ. ಸೊ ಯಾವ್ದೋ ತರ ಖರ್ಚಿಲ್ಲ ಸರ್ ಗಾಡಿಯಲ್ಲಿ. ಓಕೆ, ಡ್ರಿವನ್ ಆಗಿರೋದು ಸರ್ ಇದು?
ಇದು ಆಲ್ಮೋಸ್ಟ್ 70 ಚೇಂಜ್ ಓಡಿದೆ ಸರ್. ಪ್ರೈಸ್ ಏನ್ ಹೇಳ್ತಿದ್ರಾ ಸರ್ ಈ ಗಾಡಿ ನಿಮ್ಗೆ 3,65,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಸರ್ 2015 ಮಾಡಲ್ ಹೋಂಡಾ ಸಿಟಿ ಡೀಸೆಲ್ ಗಾಡಿ ಸರ್. ಸೊ ಡೀಸೆಲ್ ಅಲ್ಲಿ ಹೋಂಡಾ ಸಿಟಿಯಲ್ಲಿ ಡೀಸೆಲ್ ಗಾಡಿ ಸುಮಾರು ಜನ ಕೇಳ್ತಾರೆ. ಹೌದು. ಸೊ ಆಪ್ಷನ್ ಬಂದಿದೆ ಈ ಸರಿ. ಸೊ ನೋಡ್ಬೋದು 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ ನಿಮ್ಗೆ ಆಲ್ಮೋಸ್ಟ್ 75,000 ರಿವೆಂಡ್ ಆಗಿದೆ. ಅಪ್ ಟು A to Z ರೆಕಾರ್ಡ್ ಸಿಗುತ್ತೆ, ಶೋರೂಮ್ ಹಿಸ್ಟ್ರಿ ಸಮೇತ, 3 years ಇಂಜಿನ್ ವಾರಂಟಿ ಸಮೇತ ಗಾಡಿ ಸಿಗುತ್ತೆ ಸರ್. ಓಕೆ ಪ್ರೈಸಿಂಗ್ ಸರ್. ಸರ್ ಪ್ರೈಸಿಂಗ್ ಮಾರ್ಕೆಟ್ ಚೆಕ್ ಮಾಡಿ 15 ಮಾಡಲ್ ಹೋಂಡಾ ಸಿಟಿ ಏನ್ ರೇಟ್ಗೆ ಮಾರ್ತಾವ್ರ ಅಂತ ನಾನು ಹೇಳೋದಿಲ್ಲ. ಸೊ ನಮ್ಮ ಹತ್ರ ಇದು ಫೈನಲ್ ಟು ಫೈನಲ್ 5,90,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಲೋನ್ ಹೋಗೋತಾರೆ ಆರಾಮಾಗಿ ಸರ್. 15 ಮಾಡಲ್ ಡೀಸೆಲ್ ಗಾಡಿ ಅದನ್ನು ಸರ್. ಓಕೆ ಹಾಗೆ ನೆಕ್ಸ್ಟ್ ಮತ್ತೊಂದು ಸರ್. ಸರ್ ಇದು ಬಂದು 2010 ಮಾಡಲ್ ವಿಡಿ ಟಾಪ್ ಎಂಡ್ ಬರುತ್ತೆ, ZD ವಿತ್ ಆಟೋಮೆಟಿಕ್ ಬರುತ್ತೆ ಸರ್. SX4 ಆಟೋಮೆಟಿಕ್ ಸುಮಾರು ಜನ ಕೇಳ್ತಾರೆ, ಅವ್ರಿಗೋಸ್ಕರ ಆಪ್ಷನ್ ಇದೆ. ಸೊ ಗಾಡಿ ಬಂದು ನೋಡ್ಬೋದು, ಎಕ್ಸ್ಟ್ರಾ ಕ್ಲಾಸ್ ಇದೆ. ಸೊ ಗಾಡಿ ಫೀಚರ್ಸ್ ನೋಡ್ಬೇಕಂದ್ರೆ ಸೊ ನಿಮ್ಗೆ ಎಲ್ಲ ಏರ್ ಬ್ಯಾಗ್, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ. ಅಲ್ಲಿ ನೋಡಿ ಸಿಸ್ಟಮ್ ಹಾಕ್ಸೋರು ಎಕ್ಸ್ಟ್ರಾ. ಆಮೇಲೆ ಸೀಟ್ ಇಲ್ಲಿ ನೋಡಿ, ಇಲ್ಲಿ ಕೂಡ ನಿಮ್ಗೆ ಸಿಸ್ಟಮ್ ಸಿಗ್ಬಿಡುತ್ತೆ. ಓಕೆ ನೋಡ್ಬೋದು ರೇರ್ ಸೈಡ್ ಯಾವ ತರ ಬರುತ್ತಂತ. ಅಂಡ್ ಇಂಟೀರಿಯರ್ ವೆಲ್ ಮೇಂಟೈನ್ ಗಾಡಿ ಆಗಿರೋದು ಸರ್. ಡ್ರಿವನ್ ಎಷ್ಟು ಓಡಿರೋದು ಸರ್ ಇದು? ಸರ್ ಗಾಡಿ ಇದು 65,000 ನೋಡಿದೆ. ಎಲ್ಲ ಟಾಪ್ ಎಂಡ್ ಫೀಚರ್ಸ್ ಬರುತ್ತೆ, ಮ್ಯಾಗ್ವಿಲ್ ಏರ್ ಬ್ಯಾಗ್, ABS. ಬರೀ ಕಸ್ಟಮರ್ ಬೇಡ ಅಂದ್ರೂ 40,000 ಇಂದ 50,000 ರೂಪಾಯಿ ಬರೀ ಇಂಟೀರಿಯರ್ ಖರ್ಚು ಮಾಡವ್ರೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡವ್ರೆ. ಈ ಗಾಡಿ ಕೂಡ ಅಷ್ಟೇ ನಿಮ್ಗೆ ಫೈನಲ್ 3 ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 3 ಲ್ಯಾಕ್ಗೆ 3 ಲ್ಯಾಕ್ಗೆ ಸರ್. ಮಾರ್ಕೆಟ್ ನೀವು ಚೆಕ್ ಮಾಡ್ಕೊಂಡ್ ಬರ್ಬೋದು, ಆಲ್ಮೋಸ್ಟ್ 3.5 ಮೇಲೆನೆ ಮಾರ್ತಾವ್ರೆ ಇವು ಇಂಥ ಗಾಡಿ ಎಲ್ಲ. ನಾನು 3 ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ಮತ್ತೊಂದು ಸರ್ ಚಾವರ್ಲೆಟ್ ಬೀಟ್. ಸರ್ ಚಾವರ್ಲೆಟ್ ಬೀಟ್ 2012, 13, 14 ಅಲ್ಲ, 2017 ಮಾಡಲ್. 2017 ಮಾಡಲ್ ಚಾವರ್ಲೆಟ್ ಬೀಟ್ ಮಾರ್ಕೆಟ್ ಚೆಕ್ ಮಾಡಿ 4 ಲಕ್ಷ ಬೇಡ ಅಂದ್ರೂ 380, 370ಗೆ ಮಾರ್ತಾವ್ರೆ. ಫೈನಲ್ ಟು ಫೈನಲ್ 2,85,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 2,85,000 2,85,000 2017 ಮಾಡಲ್ ಸರ್. ಚಾಲೆಂಜಿಂಗ್ ಪ್ರೈಸ್ ಸರ್ ಇದು. ಇದ್ರ ಮೇಲೆ ಲೋನ್ ಆಗುತ್ತೆ? ಖಂಡಿತ ಆಗುತ್ತೆ. ಅಂಡ್ ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಗಾಡಿ ಸರ್. Okay. ಸರ್ ಟಾಟಾ ಎಕ್ಸಾ ತುಂಬಾ ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು, ಯಾಕಂದ್ರೆ ಸುಮಾರು ಜನ ಟಾಟಾ ಎಕ್ಸಾ ಕೇಳ್ತಾರೆ. ಸೊ ಅವ್ರಿಗೋಸ್ಕರ ಆಪ್ಷನ್ ತರಿಸಿದೀವಿ. 2018 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. 82,000 ರಿವೆಂಡ್, ಶೋರೂಮ್ ಹಿಸ್ಟ್ರಿ ಸಮೇತ ಸಿಗ್ಬಿಡುತ್ತೆ. ಸೊ ಟಾಪ್ ಅಂಡ್ ಮಾಡಲ್ ನಿಮ್ಗೆ ಮ್ಯಾನ್ಯುವಲ್ ವೇರಿಯಂಟ್ ಸಿಗುತ್ತೆ ಸರ್. ಓಕೆ ನಿಮ್ಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ 7 ಸೀಟರ್ ಅಲ್ವಾ ಸರ್ ಇದು? ಹೌದು ಸರ್. ಪ್ರತಿಯೊಂದು ಆಪ್ಷನ್ ಬಂದ್ಬಿಡುತ್ತೆ ಸರ್ ಗಾಡಿಯಲ್ಲಿ. ಪ್ರೈಸ್ ಏನ್ ಹೇಳ್ತಿದ್ರ ಇದಕ್ಕೆ ಸರ್? ಈ ಗಾಡಿ ನಿಮ್ಗೆ ಮಾರ್ಕೆಟ್ ಚೆಕ್ ಮಾಡೋಕೆ ಬನ್ನಿ, 12-13 ಲಕ್ಷಕ್ಕೆ 18 ಮಾಡಲ್ ಟಾಟಾ ಎಕ್ಸಾ ಮಾರ್ತಾವ್ರೆ. 9,60,000 ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಹಾಗೆ ಮತ್ತೊಂದು ಟಾಟಾ ಬ್ರ್ಯಾಂಡ್ ಅಲ್ಲಿ ಇರೋದು ಸರ್ ಗಾಡಿ. ಸರ್ ಇದು ಟಾಟಾ ವೆಂಚರ್ ಸರ್. ನಿಮ್ಗೆ ಓಮ್ನಿ ಈಕೋ ಯಾವ ತರ ಇರುತ್ತೆ ಅದೇ ತರ ಟಾಟಾ ಕಂಪ್ನಿಯಲ್ಲಿ ಟಾಟಾ ವೆಂಚರ್ 2011 ಮಾಡಲ್ ಸಿಂಗಲ್ ಅನ್ನೋರು ಬರೀ 27,000 ಓಡಿದೆ ಸರ್. ರೆಕಾರ್ಡೆಡ್ ಅಷ್ಟೇ ರಿಕಾರ್ಡೆಡ್ ಸರ್. ಗಾಡಿ ನೋಡಿ ನಿಮ್ಗೆ ಬ್ರ್ಯಾಂಡ್ ನ್ಯೂ ತರ ಇದೆ ಸರ್ ನಿಮ್ಗೆ. ಓಕೆ ಸೊ ನಿಮ್ಗೆ ಏನಾದ್ರು ಈಕೋ ಮತ್ತೆ ಓಮ್ನಿ ಏನಾದ್ರು ತಗೋಬೇಕಂದ್ರೆ ಅದಕ್ಕಿಂತ ಬೆಸ್ಟ್ ನೀವು ಟಾಟಾ ವೆಂಚರ್ಗೆ ಹೋಗ್ಬೋದು ಸರ್. ಪ್ರತಿಯೊಂದು ಆಪ್ಷನ್ ಬರುತ್ತೆ ನಿಮ್ಗೆ, ಎಲ್ಲ ಎಕ್ಸ್ಟ್ರಾ ಫೀಚರ್ಸ್ ಬರುತ್ತೆ. ಸೊ ನೋಡ್ಬೋದು ನೀವು ಇಂಟೀರಿಯರ್ ಎಲ್ಲ ಆರಾಮಾಗಿ 8 ಜನ ಆರಾಮಾಗಿ ಓಡಬಹುದು. ಆರಾಮಾಗಿ ಸರ್. ಸ್ಪೇಸ್ ಫುಲ್ ನಿಮ್ಗೆ ಬರುತ್ತೆ. ಓಮ್ನಿ ಈಕೋ ಅಲ್ಲಿ ನಿಮ್ಗೆ ಸ್ವಲ್ಪ ಕಂಜೆಸ್ಟ್ ಬರುತ್ತೆ ಸ್ಪೇಸ್, ಬಟ್ ಇದರಲ್ಲಿ ಸ್ಪೇಸ್ ಸ್ವಲ್ಪ ಅಗಲ ಬರುತ್ತೆ. ಸೊ ಇದು ಟಾಟಾ ವೆಂಚರ್ 2011 ಮಾಡಲ್ ಸಿಂಗಲ್ ಓನರ್ 27,000 ಓಡಿರೋದು ಸರ್. 3,20,000 ರೂಪಾಯಿ ಹೇಳ್ತಾ ಇದ್ರಿ, ಅದರಲ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ ಹಾಗೆ ನೆಕ್ಸ್ಟ್ ಗನ್ ಗಾಡಿ ಅಂತಾನೆ ಹೇಳ್ಬೋದು ಸರ್. ಬೊಲೆರೋ ಸರ್. ಬೊಲೆರೋ 2014 ಮಾಡಲ್ ಸರ್. ಆಲ್ಮೋಸ್ಟ್ ಸುಮಾರು ಜನ ಬೊಲೆರೋ ಕೇಳ್ತಾ ಇರ್ತಾರೆ. ಸೊ ಬೊಲೆರೋ ಬಗ್ಗೆ ಏನ್ ಮಾತಾಡೋದು ಬೇಕಾಗಿಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. 2014 ಮಾಡಲ್ ಬೊಲೆರೋ. ಸೊ ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬನ್ನಿ ಏನೇನು ರೇಟ್ಗೆ ಇದೆ ಅಂತ. ಫೈನಲ್ ಇದು 5,70,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಎಸ್ ಸರ್. ಈ ಗಾಡಿಗೆ ಡಿಮಾಂಡ್ ಜಾಸ್ತಿ ಆಗಿದೆ ಸರ್ ಇವಾಗ, ಬಿಕಾಸ್ ಟಾಟಾ ಡಿಮಾಂಡ್ ಅಂತೂ ತುಂಬಾ ಡಿಮಾಂಡ್ ಅಂತ ಹೇಳ್ಬೋದು. ಯಾಕಂದ್ರೆ ಟಾಟಾದಲ್ಲಿ ನೆಕ್ಸಾನ್ ಸುಮಾರು ಜನ ತಗೊಂತಿದ್ದಾರೆ. ಸೊ ಆಲ್ಮೋಸ್ಟ್ ಈಗ ಸರ್ಚಿಂಗ್ ಹಿಸ್ಟ್ರಿಯಲ್ಲಿ ನೋಡಿದ್ರೆ ನಿಮ್ಗೆ ಟಾಟಾ ನೆಕ್ಸಾನ್ ತುಂಬಾ ಜನ ನೋಡ್ತಾವ್ರೆ. ಸೊ ಟಾಟಾ ನೆಕ್ಸಾನ್ 2019 ಮಾಡಲ್ ಸಿಂಗಲ್ ಓನರ್ ಬರೀ 46,000 ಓಡಿದೆ ಸರ್ ಗಾಡಿ. ಸೊ ಗಾಡಿ ನಿಮ್ಗೆ ಎಕ್ಸ್ಟ್ರಾ ಕ್ಲಾಸ್ ಇದೆ, ಯಾವ್ದೋ ತರ ಆಕ್ಸಿಡೆಂಟ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ ಸಿಗುತ್ತೆ. ಎಲ್ಲ ಪ್ರತಿಯೊಂದು ರಿಕಾರ್ಡೆಡ್ ಸಿಗುತ್ತೆ, ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ ಸರ್. ಓಕೆ ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿರೋ ಸರ್? ಸರ್ ಈ ಗಾಡಿ ಪ್ರೈಸಿಂಗ್ ನಿಮ್ಗೆ ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡಿ ಬೇಡ ಅಂದ್ರೂ 8.5 ಮೇಲೆನ ಮಾರ್ತಾವ್ರೆ. ನಾನು ಫೈನಲ್ ಟು ಫೈನಲ್ ಇದು 6,60,000 ಕ್ಲೋಸ್ ಮಾಡಿ ಕೊಡ್ತೀನಿ. 6,60,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಓಕೆ ಡೌನ್ ಪೇಮೆಂಟ್ ಹೋಗೋದಾದ್ರೆ ಸರ್ ಇದಕ್ಕೆ ಎಷ್ಟಾಗುತ್ತೆ ಸರ್? ಪ್ರೊಫೈಲ್ ಚೆನ್ನಾಗಿದ್ರೆ ನಿಮ್ಗೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡಿ ಕೊಡೋಣ ಅಂತ. ಓಕೆ ಪ್ರೊಫೈಲ್ ಚೆನ್ನಾಗಿದ್ರೆ 0 DPL ಆಗುತ್ತಾ ಹೆಂಗೆ? 0 DPL ಅಂದ್ರೆ ನಿಮ್ಗೆ ಸ್ಯಾಲರಿ ಇರಬೇಕು. 25,000 ಮೇಲೆ ಸ್ಯಾಲರಿ ಬರ್ತಾ ಇದ್ರೆ 0 DPL ಮಾಡಿ ಕೊಡ್ತೀನಿ, ಡೌನ್ ಪೇಮೆಂಟ್ ಅಲ್ಲಿ ಮಾಡಿ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಗಾಡಿ ಸರ್? ಟಾಟಾ ಸುಮೋ ಸರ್. 2010 ಮಾಡಲ್. ಸೊ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ ಅಂದ್ರೆ ತಿಳ್ಕೊಬಹುದು ಯಾವ ತರ ಮೇಂಟೈನ್ ಮಾಡೋರು ಅಂತ. ಟಾಟಾ ಸುಮೋದಲ್ಲೂ ಆರಾಮಾಗಿ ಕಣ್ ಮುಚ್ಕೊಂಡು ಈ ಗಾಡಿಗೂ ಹೋಗ್ಬೋದು. ಸೊ ನೀವು ನೋಡ್ಬೋದು ಗಾಡಿ ನಿಮ್ಗೆ ಎಕ್ಸ್ಟ್ರಾ ಕ್ಲಾಸ್ ಇದೆ, ಯಾವ್ದೋ ತರ ಆಕ್ಸಿಡೆಂಟ್ ಏನೂ ಇಲ್ಲ, ಯಾವ್ದೋ ತರ ಸ್ಕ್ರಾಚಸ್ ಇಲ್ಲ. ಸೊ ವೆಲ್ ಮೇಂಟೈನ್ ಆಗಿದೆ ಸರ್ ಗಾಡಿ. ಓಕೆ ಅಂಡ್ ಓಡಿರೋದು ಸರ್ ಇದು? ಇದು 75 ಸಮಥಿಂಗ್ ಓಡಿದೆ ಸರ್ ಗಾಡಿ. ಪ್ರೈಸ್ ಏನ್ ಹೇಳ್ತಿದ್ರೆ ಇದಕ್ಕೆ ಸರ್? ಈ ಗಾಡಿ ನಿಮ್ಗೆ ಫೈನಲ್ ಟು ಫೈನಲ್
2,80,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 2,80,000. ಟಾಟಾ ಸುಮೋ 2010 ಮಾಡಲ್ ಸಿಂಗಲ್ ಓನರ್ 2,80,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸೊ ತೆಲುಗು ಮೂವಿಯಲ್ಲಿ ಜಾಸ್ತಿ ನೋಡ್ತಾರೆ ಸರ್ ಟಾಟಾ ಸುಮೋಗಳು. ಆ ಟಾಟಾ ಸುಮೋ ಬೇರೆ, ಈ ಟಾಟಾ ಸುಮೋ ಬೇರೆ ಅಂತ ಹೇಳ್ಬೋದು. ಹೌದು. ಅಂಡ್ ನೆಕ್ಸ್ಟ್ ಗಾಡಿ ಸರ್. ಸರ್ ಇದು ಮಹೇಂದ್ರ ಅದು KUV 100 ಬರುತ್ತೆ. ಸೊ K8 ಟಾಪ್ ಎಂಡ್, ಇದರಲ್ಲಿ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ ನಿಮ್ಗೆ. ಮ್ಯಾಗ್ವಿಲ್ ಆಗಿರ್ಲಿ, ABS ಮತ್ತೆ ಏರ್ ಬ್ಯಾಗ್ಸ್, ಪವರ್ ಶೇರಿಂಗ್, ಪವರ್ ಅವೆಲ್ಲ ಪ್ರತಿಯೊಂದು ಆಪ್ಷನ್ ಬಂದ್ಬಿಡುತ್ತೆ ಸರ್ ನಿಮ್ಗೆ. ಇಂಟೀರಿಯರ್ ತೋರಿಸ್ತಿದೀನಿ. ಅಂಡ್ ಇದರಲ್ಲಿ ಮುಂದ್ಗಡೆ 3 ಜನ ಆರಾಮಾಗಿ ಕುತ್ಕೋಬಹುದು. ಆರಾಮಾಗಿ 6 ಸೀಟರ್ ಅಂತಾನೆ ಹೇಳ್ಬೋದು. ಸೊ ಯಾಕ ಈ ಗಾಡಿ ತುಂಬಾ ಜನ ತಗೊಂತಾರೆ ಅಂದ್ರೆ ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ, ಮತ್ತೆ ಮಹೇಂದ್ರ ಲೋ ಮೇಂಟೆನೆನ್ಸ್ ಬರುತ್ತೆ. ಸೊ ಅದಕ್ಕೆ ತುಂಬಾ ಜನ ಹೋಗ್ತಾರೆ. ಸೊ ಈ ಗಾಡಿ ಸರ್ ನಮ್ಮ ಹತ್ರ 3 ಇದೆ KUV ದಲ್ಲಿ, ಅದು ತೋರಿಸ್ತೀವಿ. ಸರ್ 2016 ಮಾಡಲ್ 4,60,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಸರ್. ಸರ್ ಇಕೋ ಸ್ಪೋರ್ಟ್ಸ್ 2013 ಮಾಡಲ್ ಆಪ್ಷನಲ್ ವಿತ್ ಪುಷ್ ಸ್ಟಾರ್ಟ್ ಬಟನ್ ಸಮೇತ ಬರುತ್ತೆ. ಟೈಟಾನಿಯಮ್ ಡೀಸೆಲ್ ಗಾಡಿ ಸರ್. ಸೊ NOC ಸಮೇತ ಬೇಕಾದ್ರೆ ನಿಮಗೆ 3,90,000 ಕೊಡ್ತೀವಿ. ವಿತ್ ಕರ್ನಾಟಕ ನಂಬರ್ ಸಮೇತ ಬೇಕಾದ್ರೆ 5,15,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಓಕೆ, 5,15,000 ನೆಗೋಷಿಯಬಲ್ ಪ್ರೈಸ್ ಹೆಂಗೆ? ಇಲ್ಲ ಸರ್, ಫೈನಲ್ ಮಾಡಿ ಕೊಡ್ತೀನಿ. ಫೈನಲ್? ಹೌದು ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ಇದು ಬಂದು ನಿಮ್ಗೆ ಮಹೇಂದ್ರ ರೆಕ್ಸ್ಟಾನ್ 2013-14. ಸೊ ಪ್ರತಿಯೊಂದು ಆಪ್ಷನ್ ಬರುತ್ತೆ ಇದರಲ್ಲಿ. ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಟಾಪ್ ಎಂಡ್ ಫೀಚರ್ಸ್ ಬಂದ್ಬಿಡುತ್ತೆ ಸರ್. ಸೊ ಮಹೇಂದ್ರ ಕಂಪ್ನಿ ಇದು. ಸೊ ನೀವು XUV ಏನಾದ್ರು ತಗೊಳ್ಳೋ ಪ್ಲಾನ್ ಇದ್ರೆ ಆರಾಮಾಗಿ ಈ ಗಾಡಿಗೆ ಹೋಗ್ಬೋದು ಸರ್. ಓಕೆ, ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್ ಇದಕ್ಕೆ? ಸರ್ ಇದು ರೆಕ್ಸ್ಟಾನ್ ಪ್ರೈಸ್ ನೀವು ಮಾರ್ಕೆಟ್ ಚೆಕ್ ಮಾಡಿ. ಕರ್ನಾಟಕ ಗಾಡಿ ನಿಮ್ಗೆ 7,8 ಲಕ್ಷಕ್ಕೆ ಮಾರ್ತಾವ್ರೆ. ಇದು ನಮ್ಮ ಹತ್ರ ಹರಿಯಾಣ ನಂಬರ್ ಇದೆ. NOC ಸಮೇತ ಬೇಕಂದ್ರೆ 4,45,000 ವಿತ್ NOC ಸಮೇತ ಕ್ಲೋಸ್ ಮಾಡಿ ಕೊಡ್ತೀನಿ. ಇನ್ ಕೇಸ್ ಕರ್ನಾಟಕ ನಂಬರ್ ಬೇಕಂದ್ರೆ 1.5 ಲಕ್ಷ ಎಕ್ಸ್ಟ್ರಾ ಆಗುತ್ತೆ ಸರ್. ಹಾಗೆ ಮತ್ತೊಂದು ವೈಟ್ ಕಲರ್ ಅಲ್ಲಿ ಇರೋದು ಸರ್ ಗಾಡಿ ಇದು ಸೇಮ್ ಸರ್. ಆವಾಗಲೇ KUV ಏನ್ ಡೀಟೇಲ್ಸ್ ಕೊಟ್ಟಿದೆ, ಇದು ಕೂಡ ಸೇಮ್ 2016 ಮಾಡಲ್ K8 ಡೀಸೆಲ್ ಗಾಡಿ. ಈ ಗಾಡಿ ಕೂಡ ಅಷ್ಟೇ 460 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಓಕೆ, ಏನಾದ್ರು 4x4 ಅಲ್ಲಿ ಸ್ಕೋಡಾ ಎತ್ತಿ ಸಿಗ್ಬಿಡುತ್ತೆ, ಬಟ್ 4x4 ಸಿಗೋದು ತುಂಬಾ ಕಷ್ಟ. ಹೌದು, ಯಾರು ಸ್ಕೋಡಾ ಎತ್ತಿ ಸರ್ಚ್ ಮಾಡ್ತಾವ್ರೆ ಅವ್ರಿಗೋಸ್ಕರ ಆಪ್ಷನ್ಸ್ ಇದೆ. ಸೊ ನೋಡ್ಬೋದು, ಈ 2011 ಮಾಡಲ್ ಎಲಿಗೆನ್ಸ್ ವೇರಿಯಂಟ್ ಡೀಸೆಲ್ ಸ್ಕೋಡಾ ಎತ್ತಿ, ಅದು 4x4 ಮಾರ್ಕೆಟ್ ಅಲ್ಲಿ ನಿಮ್ಗೆ 6,500 ಸೆಲ್ಲಿಂಗ್ ಪ್ರೈಸ್ ಇದೆ. 4,80,000 ಗೆ ನಮ್ಮ ಹತ್ರ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಗಾಡಿ ಸರ್. 2014 ಮಾಡಲ್ 2 ಲೀಟರ್ ಇಂಜಿನ್ ಡೀಸೆಲ್ ಸ್ಕೋಡಾ ಜೆಟ್ಟಾ ಸರ್. ಓಕೆ, ಸೊ ಪವರ್ ವೆಹಿಕಲ್ ನಿಮ್ಗೆ ಆಲ್ಮೋಸ್ಟ್ 2 ಲೀಟರ್ ಇಂಜಿನ್ ಸುಮಾರು ಜನ ನೋಡ್ತಾ ಇರ್ತಾರೆ ಜೆಟ್ಟಾ ಅಲ್ಲಿ, ಅದು ಡೀಸೆಲ್ ಗಾಡಿ. ಸೊ ಆಪ್ಷನ್ಸ್ ಇದೆ, ಬಂದು ನೋಡ್ಬೋದು. ನೀವು ಮಾರ್ಕೆಟ್ ಚೆಕ್ ಮಾಡಿ 8,500 ಮೇಲೆ ಮಾರ್ತಾವ್ರೆ. ನಾನು 6,05,000 ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಓಡಿರೋದು ಅಪ್ರಾಕ್ಸ್ ಅದರಲ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. ಓಡಿರೋ ಸರ್ ಇದು ಆಲ್ಮೋಸ್ಟ್ ನಿಮ್ಗೆ 60 ಚೇಂಜ್ ಓಡಿದೆ ಸರ್. 60 ಚೇಂಜ್. ಹೌದು. ಓಕೆ, ನೆಕ್ಸ್ಟ್ ಸರ್ ಮತ್ತೊಂದು ಡೀಸೆಲ್ ವೇರಿಯಂಟ್ ಗಾಡಿ. ಇದು KUV 100. ಇದು ಸೇಮ್ 2016 ಮಾಡಲ್ ಸರ್. KUV ಇದು ಕೂಡ K8 ನಿಮ್ಗೆ ಬರುತ್ತೆ. ಸೊ ಇದು ಕೂಡ ಟಾಪ್ ಎಂಡ್ ಫೀಚರ್ಸ್ ಡೀಸೆಲ್ ಗಾಡಿನೇ. ಈ ಗಾಡಿ ನಿಮ್ಗೆ 4,40,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಓಕೆ, 3 ಆಪ್ಷನ್ ಇದೆ. ಯಾವ ಯಾವ್ದು ಕಲರ್ ಬೇಕಾದ್ರೂ ಪ್ರೈಸಿಂಗ್ ಅಲ್ಲಿ ಇದೆ, ಕಲರ್ ಅಲ್ಲಿ ಇದೆ, ಮಾಡಲ್ ಅಲ್ಲಿ ಇದೆ, ಯಾವ್ದು ಬೇಕಾದ್ರೂ ತಗೋಬಹುದು. ಓಕೆ, ಹಾಗೆ ನೆಕ್ಸ್ಟ್ ಇರೋದು ಡಸ್ಟರ್ ಸರ್. 85 110 ಸರ್. ಸರ್ 85 PS 2014 ಮಾಡಲ್. ಸೊ ಬ್ರೌನ್ ಕಲರ್ ಅಲ್ಲಿ ತುಂಬಾ ಜನ ಕೇಳ್ತಾರೆ, ಅವ್ರಿಗೋಸ್ಕರ ಆಪ್ಷನ್ಸ್ ಇದೆ. ಸೊ ಈ ಗಾಡಿ ಡೀಟೇಲ್ಸ್ ಹೇಳಕ್ಕಿಂತ ಮುಂಚೆ ಪ್ರೈಸಿಂಗ್ ಹೇಳ್ಬಿಡ್ತೀನಿ. ಡಸ್ಟರ್ ಬೇಡ ಅಂದ್ರೂ 5,500 ಲಕ್ಷ ಮೇಲೆ ಮಾರ್ತಾವ್ರೆ. 4,70,000 4,70,000 ಗೆ 14 ಮಾಡಲ್ ಡಸ್ಟರ್ ಡೀಸೆಲ್ 80 PS ಕೊಡ್ತೀನಿ, ತಗೊಂಡ್ ಹೋಗ್ಬೋದು. ಮೈಲೇಜ್ ಅಲ್ಲಿ ಕಿಂಗ್ ಅನ್ಬೋದು ಇದು. 85 PS ಅಂಡ್ ಡಸ್ಟರ್. ಸುಮಾರು ಜನ ಡಸ್ಟರ್ ನೋಡ್ತಾ ಇರ್ತಾರೆ ಸರ್, ತಗೊಂಡ್ ಹೋಗ್ಬೋದು ಆರಾಮಾಗಿ. ಓಕೆ, ನೆಕ್ಸ್ಟ್ ಮತ್ತೊಂದು ಸರ್ ಟಾಟಾ ಟಿಯಾಗೋ ಸರ್. 2017 ಮಾಡಲ್ ಗಾಡಿ ನಿಮ್ಗೆ. ಮಾಡಲ್ ಮತ್ತೆ ಪ್ರೈಸಿಂಗ್ ಟಾಟಾ ಗಾಡಿ ಬೇಕಾದ್ರೆ ಖಂಡಿತ ಟಿಯಾಗೋ ಹೋಗ್ಬೋದು, ಯಾಕಂದ್ರೆ ಪ್ರತಿಯೊಂದು ಫೀಚರ್ಸ್ ಬರುತ್ತೆ ನಿಮ್ಗೆ. ಸೊ 17 ಮಾಡಲ್ ಟಿಯಾಗೋ 4,65,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸಿಂಗಲ್ ಓನರಾ? ಸಿಂಗಲ್ ಓನರ್ ಸರ್. ಓಡಿರೋದು ಅಪ್ರಾಕ್ಸ್ ಇದು 50 ಚೇಂಜ್ ಓಡಿದೆ ಸರ್. ಓಕೆ, ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು ಟೊಯೋಟಾ ಇಟಿಯೋಸ್. ಸರ್ ಇಟಿಯೋಸ್ 2011 ಮಾಡಲ್ ನಿಮ್ಗೆ. ಸೊ ಸುಮಾರು ಜನ ಇಟಿಯೋಸ್ ಕೇಳ್ತಾ ಇರ್ತಾರೆ. ಸೊ ನೋಡ್ಬೋದು, ಸಿಲ್ವರ್ ಕಲರ್ ತುಂಬಾ ಚೆನ್ನಾಗಿದೆ. 100% ಆಕ್ಸಿಡೆಂಟ್ ಫ್ರೀ, 3 ವರ್ಷ ಇಂಜಿನ್ ವಾರಂಟಿ ಸಮೇತ. ಸೊ ಇಟಿಯೋಸ್ G ವೇರಿಯಂಟ್ ಬರುತ್ತೆ, ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಇದೆ ಸರ್ ಗಾಡಿ. 3,90,000 ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ. 3,90,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಗಾಡಿ ಸರ್ 2011 ಮಾಡಲ್ SX ವರ್ಣ ಫ್ಲೂಡಿಕ್ ಸರ್. ಓಕೆ, ಎಲ್ಲ ಪ್ರತಿಯೊಂದು ಆಪ್ಷನ್ ಬರುತ್ತೆ ನಿಮ್ಗೆ. ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್. ಸೊ ವರ್ಣ ಫ್ಲೂಡಿಕ್ ಒಂದು ಕಮ್ಮಿ ಬಜೆಟ್ ಅಲ್ಲಿ ಸುಮಾರು ಜನ ನೋಡ್ತಾ ಇರ್ತಾರೆ, ಅವ್ರಿಗೋಸ್ಕರ ಆಪ್ಷನ್ ಇದೆ ಸರ್. 4,20,000 ನಿಮ್ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. ಸಿಂಗಲ್ ಓನರಾ? ಸೆಕೆಂಡ್, ಅದು ಹೌದು, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್, ಹೌದು. ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಇರೋದು ಸರ್. ಸ್ವಿಫ್ಟ್ ಡಿಸೈರ್ VXI ಬರುತ್ತೆ ನಿಮ್ಗೆ. 2013 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ, ಸಿಂಗಲ್ ಓನರ್ 2013 ಸ್ವಿಫ್ಟ್ ಡಿಸೈರ್ ಸರ್. ಇದು ಬಂದು ನಿಮ್ಗೆ 4,75,000 ಗೆ ಫೈನಲ್ ಮಾಡಿ ಕೊಡ್ತೀನಿ. 4,75,000 ಡ್ರಿವನ್ ಆಗಿರೋದು ಸರ್. ಇದು ಆಲ್ಮೋಸ್ಟ್ 52,000 ಡ್ರೈವನ್ ಆಗಿದೆ ಸರ್. ಪೆಟ್ರೋಲ್ ವೇರಿಯಂಟ್. ಪ್ರೈಸ್ ಅಲ್ಲಿ ಒಂದ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಬಂದ್ ಮಾತಾಡಿ. ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು ಹೋಂಡಾ ಸಿಟಿ ಇದೆ. ಇದು ಕೂಡ 2010 ಮಾಡಲ್. ಸೊ 2 ಆಪ್ಷನ್ ಇದೆ, ಬ್ಲಾಕ್ ಇದೆ, ಗ್ರೇ ಇದೆ. ಇದರಲ್ಲಿ ಯಾವ್ದಾದ್ರು ತಗೊಳ್ಳಿ ನೀವು. 3,65,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಓನರು
ಸಿಂಗಲ್ ಓನರ್ ಇದೆ, ಸೆಕೆಂಡ್ ಓನರ್ ಇದೆ ಸರ್. ಓಕೆ, ಮಲ್ಟಿಪಲ್ ಆಪ್ಷನ್ ಕಲರ್ ಇದೆ. ಎಸ್. ನೆಕ್ಸ್ಟ್ ಸರ್ ಸ್ಕೋಡಾ ಲಾರಾ 2010 ಮಾಡಲ್ ಸರ್. ಎಲಿಗೆನ್ಸ್ ವೇರಿಯಂಟ್ ಟಾಪ್ ಅಂಡ್ ಬರುತ್ತೆ. ಸೊ ಡೀಸೆಲ್ ಗಾಡಿ ನೀವು ಆರಾಮಾಗಿ ಲೋ ಬಜೆಟ್ ಅಲ್ಲಿ ಸ್ಕೋಡಾ ಲಾರಾ ಬೇಕಂದ್ರೆ ಈ ಗಾಡಿ ತಗೋಬಹುದು ಸರ್. ಸಿಂಪಲ್ ಮಾತು. ಸ್ಕೋಡಾ ಲಾರಾ ನಿಮ್ಗೆ ಬೇಡ ಅಂದ್ರೆ 2010 ಮಾಡಲ್ 4.5 ಲಕ್ಷ ಮೇಲೆ ಮಾರ್ತಾವ್ರೆ. 3,30,000 ಗಾಡಿ ಕ್ಲೋಸ್ ಮಾಡಿ ಕೊಡ್ತೀನಿ, ತಗೊಂಡೋಗ್ಬೋದು. 3,30,000 ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ, ತಗೊಂಡೋಗ್ಬೋದು. ಎಸ್. ಹಾಗೆ ನೆಕ್ಸ್ಟ್ ಸರ್ ಗ್ಲೋಬಲ್ ಅಡಿಷನ್ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಗಾಡಿ. ಮೈಲೇಜ್ ಬೇಕು, ಮೇಂಟೆನೆನ್ಸ್ ಕಮ್ಮಿ ಬೇಕಂದ್ರೆ ಫೋರ್ಡ್ ಫಿಯೆಸ್ಟಾ ಸೆಡಾನ್ ಅಲ್ಲಿ ಏನಾದ್ರು ನೋಡ್ತಾ ಇದ್ರೆ ಈ ಗಾಡಿಗೆ ಹೋಗ್ಬೋದು ಸರ್. ಬೇಡ ಅಂದ್ರೆ ನಿಮ್ಗೆ ಹೈವೇ 22 ವರೆಗೂ ಮೈಲೇಜ್ ಬರುತ್ತೆ, ಸಿಟಿ 18 ವರೆಗೂ ಮೈಲೇಜ್ ಬರುತ್ತೆ. ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ. ಆಮೇಲೆ ಮಿಡ್ ವೇರಿಯಂಟ್ ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ ಗಾಡಿಯಲ್ಲಿ. ಸೊ ಸೆಡಾನ್ ಅಲ್ಲಿ ಲೋ ಬಜೆಟ್ ಮಾಡಲ್ ಗಾಡಿ ಬೇಕಂದ್ರೆ ಈ ಗಾಡಿಗೆ ಹೋಗ್ಬೋದು. ಸೊ 4,15,000 ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 4,15,000 ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ, ಮಾಡಿ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್ ಹೋಂಡಾ ಸಿಟಿ 2014 ಮಾಡಲ್. ಇದು ಬಂದು ನ್ಯೂ ಶೇಪ್ ಬರುತ್ತೆ. 2014 ಮಾಡಲ್. ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡಬಹುದು, ನಿಮ್ಗೆ 6.5-7 ಲಕ್ಷವರೆಗೂ ಇದೆ. ಸೊ ನಮ್ಮ ಹತ್ರ ಇದು 5,80,000 ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 5,80,000 ಡ್ರಿವನ್ ಸರ್. ಇದು ನಿಮ್ಗೆ ಆಲ್ಮೋಸ್ಟ್ 53,000-54,000 ಓಡಿದೆ ಸರ್. ಲಕ್ಸುರಿ ವೆಹಿಕಲ್ ನೋಡೋರಿಗೆ ಒಂದೇ ಇರೋದ ಸರ್ ಲಕ್ಸುರಿ ಸರ್ತಿ ಸರ್. ಲಕ್ಸುರಿ ವೆಹಿಕಲ್ ಅಂತ ಡಿಮ್ಯಾಂಡ್ ಆ ತರ ಮಾರ್ತಾರೆ ಪ್ರೈಸಿಂಗ್ ಅಲ್ಲಿ. ಬಟ್ ನಮ್ಮ ಹತ್ರ ಲಕ್ಸುರಿ ವೆಹಿಕಲ್ ಅಲ್ಲೂ ಕಮ್ಮಿ ಪ್ರೈಸಿಂಗ್ ಅಲ್ಲಿ ಕೊಡೋಣ ಅಂತ, ಮಾರ್ಕೆಟ್ ವ್ಯಾಲ್ಯೂಗಿಂತ ಕಮ್ಮಿ ಪ್ರೈಸ್ ಕೊಡೋಣ ಅಂತ. 2015 ಮಾಡಲ್ ಸಿಂಗಲ್ ಓನರ್ ಆಡಿ A3 ಡೀಸೆಲ್ ಗಾಡಿ. ಮೈಲೇಜ್ 18-20 ವರೆಗೂ ಹೈವೇ ಆರಾಮಾಗೆ ಬರುತ್ತೆ. ಸೊ ಆಡಿದಲ್ಲಿ ಸುಮಾರು ಜನ ಮೈಲೇಜ್ ಬರಲ್ಲ ಅಂತಾರೆ. A3 ಡೀಸೆಲ್ ಅಲ್ಲಿ ಖಂಡಿತ ಮೈಲೇಜ್ ಬರುತ್ತೆ. ಚಾಲೆಂಜಿಂಗ್ 18-20 ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ 2015 ಮಾಡಲ್ ಆಡಿ A3 ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡಿ ವಿತ್ ಕರ್ನಾಟಕ ನಂಬರ್ 15 ಲಕ್ಷಕ್ಕೆ ಮಾರ್ತಾವ್ರೆ. ನಾನು ಇದು ವಿತ್ ಕರ್ನಾಟಕ ನಂಬರ್ 11,20,000 ಕ್ಲೋಸ್ ಮಾಡಿ ಕೊಡ್ತೀನಿ. ಸೊ ಕರ್ನಾಟಕ ಬೇಡ, ನಮ್ಗೆ NOC ಸಾಕಿದ್ರೆ 8.5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ, ತಗೊಳ್ಬೋದು. 8.5 ಲಕ್ಷಕ್ಕೆ 8.5 ಲಕ್ಷಕ್ಕೆ ಕೊಡ್ತೀನಿ. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಸರ್ ಫೋರ್ಡ್ ಫೀಗೋ ಸರ್. ಇದು 2016 ಮಾಡಲ್ ಸಿಂಗಲ್ ಓನರ್. ಆಪ್ಷನ್ 2 ಡ್ಯೂಯಲ್ ಏರ್ ಬ್ಯಾಗ್ ಸಮೇತ ಬಂದ್ಬಿಡುತ್ತೆ ಗಾಡಿ. ಸೊ ಮಾಡೆಲ್ ಗಾಡಿ ಪ್ರೈಸಿಂಗ್ ಬೇಕಂದ್ರೆ ಫೋರ್ಡ್ ಫೀಗೋ ಹೋಗ್ಬೋದು. 4,60,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 4,60,000 ಓಡಿರೋ ಡ್ರಿವನ್ ರೆಕಾರ್ಡ್ ಸಿಗುತ್ತಾ? ಹೌದು, 100% ಸಿಗುತ್ತೆ ಸರ್. ಓಕೆ. ನೆಕ್ಸ್ಟ್ ಸರ್ ಮತ್ತೊಂದು ಬೆಲೋನೋ ಸರ್. 2016-17 ಮಾಡಲ್ ಬರುತ್ತೆ. ಸೊ ಸುಮಾರು ಜನ ಬೆಲೋನೋ ಕೇಳ್ತಾ ಇರ್ತಾರೆ. ಸೊ ಆಪ್ಷನ್ಸ್ ಇದೆ ನೋಡಿ. ಆಲ್ಮೋಸ್ಟ್ ಓದ್ ವಿಡಿಯೋದಲ್ಲಿ ಒಂದು ಬೆಲೋನೋ ಇತ್ತು, ಸೋಲ್ಡ್ ಆಗಿದೆ. ಸೊ ಅದೇ ಸೇಮ್ ಕಲರ್, ಅದೇ ಸೇಮ್ ಮಾಡಲ್ ಅಲ್ಲಿ ಸರ್. ಈ ಗಾಡಿ ನಿಮ್ಗೆ ಒಂದು 5,80,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಗಾಡಿ. ಓಕೆ. ಯಾವ ವೇರಿಯಂಟ್? ಬೆಲೋನೋ ಡೆಲ್ಟಾ ವೇರಿಯಂಟ್ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಕ್ವಿಡ್ ಆಟೋಮೆಟಿಕ್ ಸರ್. 2018 ಮಾಡಲ್ ಆಟೋಮೆಟಿಕ್ ರೆನಾಲ್ಟ್ ಕ್ವಿಡ್. ಸುಮಾರು ಜನ ಕೇಳ್ತಾರೆ. ಸೊ ಗಾಡಿ ನೋಡಬಹುದು, ವೆಲ್ ಮೇಂಟೈನ್ ಇದೆ ಸರ್ ಗಾಡಿ. ಅದು ಫ್ಯಾನ್ಸಿ ನಂಬರ್ ಸಮೇತ ಸಿಕ್ಬಿಡುತ್ತೆ ನಿಮ್ಗೆ. 3990 ಸರ್. ಇಂಟೀರಿಯರ್ ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ ಸರ್. ವೆಲ್ ಮೇಂಟೈನ್ ಇದೆ ಗಾಡಿ. ಯಾವ್ದೋ ತರ ಆಕ್ಸಿಡೆಂಟ್ ಇಲ್ಲ. ನಮ್ಮ ಹತ್ರ 50,000 ಗಾಡಿ ತಗೊಂಡ್ರು ಆಕ್ಸಿಡೆಂಟ್ ಫ್ರೀ ವಿತ್ 3 years ಇಂಜಿನ್ ವಾರಂಟಿ ಕೊಡ್ತೀವಿ, ಕ್ಲಿಯರ್ ಕಟ್. ಸೊ ನಮ್ಮ ಗೂಗಲ್ ರಿವ್ಯೂ ಹೋಗಿ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿ ನಾವು ಡೆಲಿವರಿ ಕೊಡೋದು. ದೂರದಿಂದ ಬಂದು ತಗೊಂಡ್ ಹೋಗ್ತಾರೆ. ಸೊ ಅದೇ ಹೆಸರು ನಾವು ಉಳಿಸ್ಕೊಂಡು ಹೋಗ್ತಾ ಇದೀವಿ. 3,40,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಆಟೋಮೆಟಿಕ್ ಗಾಡಿನ. ಇನ್ ಕೇಸ್ ಲೋ ಬಜೆಟ್ ಅಲ್ಲಿ ಆಲ್ಟೋ ಬೇಕಾ? ಸೊ ಆಲ್ಟೋ ಇದೆ ನೋಡಿ, FC ಎಲ್ಲ ರನ್ನಿಂಗ್ ಇದೆ ಗಾಡಿಯಲ್ಲಿ. ಬರೀ 1 ಲಕ್ಷ ತಗೊಂಬನ್ನಿ, ಗಾಡಿ ಎತ್ಕೊಂಡು ಹೋಗಿ ಆಲ್ಟೋನ. ಸೊ ಸ್ವಿಫ್ಟ್ ಡಿಸೈನ್ ನೋಡಿ. 2014 ಮಾಡಲ್ ಡೀಸೆಲ್ ಗಾಡಿ, ಡೆಲ್ಲಿ ನಂಬರ್ ಇದೆ. NOC ಸಮೇತ 3 ಲಕ್ಷಕ್ಕೆ ಕೊಡ್ತೀನಿ, ತಗೊಂಡೋಗ್ಬೋದು. 7 ಸೀಟರ್ ಅಲ್ಲಿ ಏನಾದ್ರು ಲೋ ಬಜೆಟ್ ನೋಡ್ತಾ ಇದೀರಾ? ಕ್ಯಾಪ್ಟಿವಾ ಇದೆ ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ 2010 ಮಾಡಲ್ 3,45,000 ಗೆ ಗಾಡಿ ಕ್ಲೋಸ್ ಮಾಡಿ ಕೊಡ್ತೀನಿ. ಸೊ ಪುಂಟೋ ನೋಡಿ, 2011 ಮಾಡಲ್ ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ. ಬರೀ 2,25,000 ಗೆ ಗಾಡಿ ಕೊಡ್ತೀನಿ. ವರ್ನಾ ನೋಡಿ ಸರ್, 2015 ಮಾಡಲ್ ಪೆಟ್ರೋಲ್ VT SX ಟಾಪ್ ಎಂಡ್ ಬರುತ್ತೆ. 7 ಲಕ್ಷ ಮಾರ್ಕೆಟ್ ವ್ಯಾಲ್ಯೂ ಇದೆ. 5,90,000 ಗೆ ಗಾಡಿ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸೊ ಔಟ್ಲೇಟರ್ ನೋಡ್ತಾ ಇದೀರಾ, 2011 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ಬರುತ್ತೆ ವಿತ್ ಅದು 4x4 6,40,000 ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್ ಗಾಡಿ. ಸೊ ಏನಾದ್ರು ಮತ್ತೆ ಫ್ಯಾಬಿಯಾ ನೋಡ್ತಾ ಇದೀರಾ, 2011 ಮಾಡಲ್ ಬರೀ 2,80,000 ಗೆ ಮಾಡಿ ಕೊಡ್ತೀನಿ ಸರ್. 3 ಲಕ್ಷ ಮೇಲೆ ಮಾರ್ಕೆಟ್ ವ್ಯಾಲ್ಯೂ. ಸೆಕೆಂಡ್ ಓನರ್ ಗಾಡಿ ಬರುತ್ತೆ ಫ್ಯಾಬಿಯಾ ಸರ್. ಇದು ನಿಮ್ಗೆ ಆಟೋಮೆಟಿಕ್ ಸೆಲೆರಿಯೋ 2014 ಮಾಡಲ್ ಸರ್. ಬರೀ 375 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. ಹೋಂಡಾ ಬ್ರಿಯೋ ನೋಡಿ, 2014 ಮಾಡಲ್ ಸಿಂಗಲ್ ಓನರ್ 46,000 ರೆಕಾರ್ಡೆಡ್ ಓಡಿದೆ. ಬ್ರಿಯೋ ನಿಮ್ಗೆ ಬರೀ 4,15,000 ಗೆ ಗಾಡಿ ಕ್ಲೋಸ್ ಮಾಡಿ ಕೊಡ್ತೀನಿ. ಸೊ ಹೋಂಡಾ ಜಾಜ್ ನೋಡ್ತಾ ಇದೀರಾ, 2016 ಮಾಡಲ್ ವಿ ಟಾಪ್ ಎಂಡ್ ಎಲ್ಲ ತರ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಬರೀ 5.5 ಲಕ್ಷಕ್ಕೆ ಗಾಡಿ 5,40,000 ಗೆ ಗಾಡಿ ಕೊಡ್ತೀನಿ ಸರ್, ತಗೊಂಡೋಗ್ಬೋದು. ಹಾಗೆ 110 PS ಸಿಂಗಲ್ ಓನರ್ ಡೀಸೆಲ್ ಗಾಡಿ RXZ ಟಾಪ್ ಎಂಡ್. ಮಾರ್ಕೆಟ್ ವ್ಯಾಲ್ಯೂ 6 ಲಕ್ಷ ಇದೆ. 4,70,000 ನಮ್ಮ ಹತ್ರ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಹೋಂಡಾ ಮೆಬಿಲಿಯೋ 2016 ಮಾಡಲ್ ಸರ್. 14 ಮಾಡಲ್ ಗಾಡಿನೇ ನಾನು ಹೇಳ್ತಾ ಇರೋ ರೇಟ್ಗೆ ಮಾರ್ತಾವ್ರೆ. 5,80,000 ಗೆ ನಾನು 16 ಮಾಡಲ್ ಹೋಂಡಾ ಮೆಬಿಲಿಯೋ ಕೊಡ್ತೀನಿ ಸರ್. ಎಕ್ಸ್ಟ್ರಾ ಕ್ಲಾಸ್ ಮೇಂಟೈನ್ ಇದೆ ಗಾಡಿನ ಸರ್. 2014 ಮಾಡಲ್ ಸಿಂಗಲ್ ಓನರ್ ಪೋಲೋ ಸರ್. ರೆಕಾರ್ಡೆಡ್ ನಿಮ್ಗೆ 43,000 ಓಡಿದೆ ಸರ್. ಸೊ ಗಾಡಿ ನಂಬರ್ ನೋಡ್ಬೋದು, ನಿಮ್ಗೆ ಹರಿಯಾಣ ನಂಬರ್ ಇದೆ. ಸೊ NOC ಸಮೇತ ಬೇಕಂದ್ರೆ ನಿಮ್ಗೆ 2,80,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. ಸೊ ವಿತ್ ಕರ್ನಾಟಕ ಬೇಕಂದ್ರೆ 370 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ವಿತ್ ಕರ್ನಾಟಕ ನೀವು ಡೈರೆಕ್ಟ್ ಗಾಡಿ ತಗೊಳಕ್ ಹೋದ್ರೆ 4.5 ಲಕ್ಷ ಮೇಲೆ ಪೇ ಮಾಡ್ಬೇಕಾಗುತ್ತೆ
ಸೊ ಬೆನ್ಸ್ ತರ ಲುಕ್ ಅಲ್ಲಿ ನಿಮಗೆ ಹೋಂಡಾ ಸೊನಾಟಾ ಸಿಗುತ್ತೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2004 ಮಾಡಲು 1,85,000 ಹೇಳ್ತಾ ಇದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ಸೊ ಕರೋಲಾ RT ಈ ಗಾಡಿ ಡೀಟೇಲ್ಸ್ ವಾಟ್ಸ್ಆಪ್ ಮಾಡಿ, ಫೋಟೋಸ್ ಪ್ರೈಸಿಂಗ್ ಎಲ್ಲ ಪ್ರತಿಯೊಂದು ಕಳಿಸ್ತೀನಿ. ಯಾಕಂದ್ರೆ ಡಿಮಾಂಡೆಡ್ ಗಾಡಿ ಹಿಂಗೆ ಹೇಳಲ್ಲ, ವಾಟ್ಸ್ಆಪ್ ಮಾಡಿ ಖಂಡಿತ ಹೇಳ್ತೀನಿ, ಬೇಗ ಬಂದು ಎತ್ಕೊಂಡು ಹೋಗ್ಬೋದು. ಹಾಗೆ ಮತ್ತೊಂದು ಸರ್ BMW ಅಂದಿರೋದಲ್ಲ ಎಲ್ಲ ಇದೆ ಸರ್, ಎಲ್ಲ ನಿಮ್ಗೆ ಪಾರ್ಕಿಂಗ್ ಸಲ ಇವತ್ತೇ ಬಂದಿರೋದು, ಎಲ್ಲ ಪ್ರತಿಯೊಂದು ಡೀಟೇಲ್ಸ್. ಸೊ ನಿಮ್ಗೆ ಫೋಟೋಸ್, ಗಾಡಿ ಪ್ರೈಸಿಂಗು, ಸೊ ನಮ್ಮ ಹತ್ರ ನಮ್ಮ ಲೊಕೇಶನ್ ಎಲ್ಲ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀವಿ. ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾರೋ ನಂಬರ್ಗೆ ಜಸ್ಟ್ ಹಾಯ್ ಅಂತ ಕಳಿಸಿ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀವಿ.